ಆನೆಸ್ಟ್ಲಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಕಳೆದ ವಾರ ವಿವೋದವರು ವಿ ಸೀರೀಸ್ನಲ್ಲಿ ಒಂದು ಹೊಸ ಸ್ಮಾರ್ಟ್ಫೋನನ್ನು ಲಾಂಚ್ ಮಾಡಿದ್ರು, ವಿವೋ V25 Pro. ಯೂಶಲಿ ವಿವೋದು ವಿ ಸೀರೀಸು ಕ್ಯಾಮ್ರಾ ಸೆಂಟ್ರಿಕ್ ಫೋನ್ ಆಗಿರ್ತಿತ್ತು, ಆದರೆ ಇತ್ತೀಚೆಗೆ ಪರ್ಫಾರ್ಮೆನ್ಸ್ ಮತ್ತು ಕ್ಯಾಮ್ರಾ ಎರಡಕ್ಕೂ ಕೂಡ ತುಂಬ ಜಾಸ್ತಿ ಕಾನ್ಸಂಟ್ರೇಷನ್ನ ಮಾಡ್ತಾ ಇದ್ದಾರೆ. ಈ ಒಂದು ವಿವೋ V25 Pro ಸ್ಮಾರ್ಟ್ಫೋನ್ ಏನಿದೆ, ಇದರ ಬೇಸ್ ವೇರಿಯಂಟು ಸುಮಾರು 36,000 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು. ಬ್ಯಾಂಕ್ ಆಫರೆಲ್ಲ ಇನ್ಕ್ಲೂಡ್ ಮಾಡ್ಕೊಂಡು ಈ ಒಂದು ಫೋನ್ನ 32,500 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. ಆಯಿತಾ, HDFC ಕಾರ್ಡ್ ಮೇಲೆ ನಿಮಗೆ 3,500 ಆಫರ್ ಸಿಗ್ತದೆ. ಸೊ ಒಂದು ಒಳ್ಳೆ ಟೈಮ್ ಇನ್ ಕೇಸ್ ನೀವು ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ. ಆಯಿತಾ, ನಾನಿವತ್ತು ಈ ಒಂದು ಫೋನ್ನ ಡೆಪ್ತ್ ರಿವ್ಯೂ ಮಾಡ್ತಾ ಇದ್ದೀನಿ. ಒಂದು ವಾರ ಯೂಸ್ ಮಾಡಿ ನನಗೆ ಅನಿಸಿದ್ದು ಕ್ಯಾಮ್ರಾ ಹೆಂಗಿದೆ ಪ್ರತಿಯೊಂದನ್ನು ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಆಯಿತಾ, ಡೆಪ್ತ್ ಕಂಪ್ಲೀಟ್ ಆಗಿ ಡೀಟೇಲ್ ತಿಳಿಸ್ಕೊಡ್ತೀನಿ, ಪರ್ಚೇಸ್ ಮಾಡಬೇಕು ಬೇಡವೋ ಅಂತ. ಸೊ ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಒಂದು ಫೋನ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತಂದರೆ, ಒಂದು ಪ್ರೈಸ್ ರೇಂಜ್ಗೆ ಒನ್ ಆಫ್ ದ ಬೆಸ್ಟ್ ಬಿಲ್ಡನ್ನು, ಬೆಸ್ಟ್ ಲುಕ್ಕನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್ ಅಂತ ಬೇಕಾದರೂ ಅನ್ಬೋದಾಯ್ತಾ. ಈ ಒಂದು ಫೋನ್ನ ಫ್ರಂಟಲ್ಲಿರುವಂಥದ್ದು ಕರ್ವ್ ಡಿಸ್ಪ್ಲೇ ಐತೆ. ಒಂದು ಪ್ರೈಸ್ ರೇಂಜ್ಗೆ ಕೆಲವು ಸ್ಮಾರ್ಟ್ಫೋನ್ಗಳಲ್ಲಿ ನಿಮಗೆ ಕರ್ವ್ ಡಿಸ್ಪ್ಲೇ ಸಿಗುತ್ತೆ. ಕರ್ವ್ ಡಿಸ್ಪ್ಲೇ ಇದ್ದರೆ ಆ ಒಂದು ಪ್ರೀಮಿಯಂ ಫೀಲ್ ಇದೆ ಅಲ್ವಾ. ಸೊ ಅವ್ನು ನಾರ್ಮಲ್ ಫ್ಲ್ಯಾಟ್ ಡಿಸ್ಪ್ಲೇ ಸಿಗಲ್ಲ ನಿಮಗೆ. ಆಯಿತಾ, ಸೊ ತುಂಬ ಯುನೀಕ್ ಆಗಿರುತ್ತೆ. ಕೈ ಇಟ್ಕೊಂಡ್ರೆ ಜನ ಒಂದ್ಸಲ ತಿರುಗಿ ನೋಡ್ತಾರೆ, ಓಕೆ ಯಾವುದೋ ಹೆವಿ ಪ್ರೀಮಿಯಂ ಫೋನ್ ಇಟ್ಕೊಂಡಿದ್ದಂಗೆ ಗುರು, 30,000 ಫೋನ್ ಅಂತ ಅನ್ಸಲ್ಲ. ಆಯಿತಾ, ಯೂಶಲಿ ಕರ್ವ್ ಡಿಸ್ಪ್ಲೇ ಎಲ್ಲ 50,000 60,000 ಪ್ರೈಸ್ ಅಂದಲ್ಲಿ ಸಿಗ್ತವೆ. ಇತ್ತೀಚೆಗೆ ಕೆಲವೊಂದು ಫೋನಲ್ಲಿ ಕಡಿಮೆ ಕೂಡ ಲಾಂಚ್ ಮಾಡ್ತಿದ್ದಾರೆ. ಇವರು ಕೂಡ ವಿವೋದವರು ಈ ಒಂದು V25 ಸೀರೀಸ್ನಲ್ಲಿ ಒಂದು ಕರ್ವ್ ಡಿಸ್ಪ್ಲೇನ ಹಾಕಿದ್ದಾರೆ. ಸೊ ಹೆವಿ ಪ್ರೀಮಿಯಮ್ ಆಗಿ ಕಾಣುತ್ತೆ. ಬೆಜಲ್ ಕೂಡ ಅಷ್ಟೇ. ಆಯಿತಾ, ಆಲ್ಮೋಸ್ಟ್ ಎಲ್ಲ ಸೈಡು ಕೂಡ ಬೆಜಲ್ ತುಂಬ ಕಡಿಮೆ ಇರುವಂಥದ್ದು. ಫ್ರಂಟ್ ಇರುವಂಥ ಪಂಚೋಲ್ ಕೂಡ ಒಂದು ಲೆವೆಲಿಗೆ ಸಣ್ಣದಂತೀನಿ. ಇದಕ್ಕಿಂತ ಸಣ್ಣ ಪಂಚೋಲ್ ನೋಡಿದ್ದೀನಿ ನಾನು, ಆದರೆ ಸಣ್ಣದಾಗಿದೆ ಒಂದು ಲೆವೆಲ್ಗೆ. ಆಲ್ರೆಡಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದ್ರೆ. ಆಯಿತಾ, ಫ್ರಂಟಿಂದ ಬೆಂಕಿ ಕಾಣುತ್ತೆ. ಹಿಂದ್ಗಡೆಗೆ ಬಂತು ಅಂತ ಅಂದರೆ ಕಲರ್ ಚೇಂಜಿಂಗ್ ಗ್ಲಾಸ್ ಬ್ಯಾಕ್ ಇದಾಗಿರುವಂಥದ್ದು, ಮ್ಯಾಟ್ ಫಿನಿಶ್. ಆಯಿತಾ, ಸೊ ಸ್ಮಡ್ಜಸ್ ಕೂಡ ಆಗೋದಿಲ್ಲ, ಅದೊಂದು ಖುಷಿ ವಿಷಯ. ಸೊ ನಿಮಗೆ ಲಾಸ್ಟ್ ಟೈಮು ಕೂಡ ಅನ್ಬಾಕ್ಸಿಂಗ್ ಟೈಮಲ್ಲಿ ತೋರಿಸಿದ್ದೆ ಯಾವ ರೀತಿ ಆ ಒಂದು ಬಿಸಿಲಿಗೆ ಹಿಡಿದ್ರಿ ಅಂತ ಅಂದರೆ, UV ಲೈಟ್ ಹಾಕಿದ್ರಿ ಅಂದರೆ ಕಲರ್ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ. ನಮಗೆ ಇಷ್ಟ ಬಂದ ಡಿಸೈನ ನಾವು ಹಾಕೊಬೋದು, ನಂತರ ಅದೇ ಆಟೋಮೆಟಿಕ್ಕಾಗಿ ಸ್ವಲ್ಪ ಹೊತ್ತಾದ್ರೂ ಮಾಯ ಆಗೋಗುತ್ತೆ. ಆಯಿತಾ, ಸೊ ಇದು ಗ್ಲಾಸ್ ಪ್ಯಾಕ್ ಆಗಿರೋದ್ರಿಂದ ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಕೂಡ ಆಗಲ್ಲ. ನೋಡ್ತಾ ಇದ್ದೀರಾ, ಏನೋ ಆಗಲ್ಲ. ನೋಡ್ತಾ ಇದ್ದೀರಾ, ಯಾವುದೇ ಮಾರ್ಕು ನಿಮಗೆ ಈ ಒಂದು ಫೋನಿಂದ ಬೀಳಲ್ಲ, ಆನೆಸ್ಟ್ಲಿ. ಸೊ ಗ್ಲಾಸ್ ಬ್ಯಾಕ್ ಹಾಕಿದರೆ ಅದೇ ಒಂದು ಅಡ್ವಾಂಟೇಜ್, ಮತ್ತು ಸಾಲಿಡ್ ಆಗೋಗಿದೆ. ಆಯಿತಾ, ಲಾಸ್ಟ್ ಟೈಮ್ ಕೂಡ ಡ್ರಾಪ್ ಟೆಸ್ಟನ್ನು ಮಾಡಿದೆ, ಮತ್ತೆ ಬೇಕಾದ್ರೆ ನಿಮಗೋಸ್ಕರ ನಾನು ಖುಷಿ ಮಾಡ್ತೀನಿ. ಸೊ ಏನೂ ಆಗಿಲ್ಲ. ನಾನು ಟೇಬಲ್ ಹೊಡೆದೋಗುತ್ತೆ ಅಷ್ಟೇ, ಹಿಂಗೆ ಉಲ್ಟಾ ಹಾಕಿದ್ರು ಅಷ್ಟೇ, ಏನೂ ಆಗಿಲ್ಲ. ಸೊ ಸಾಲಿಡ್ ಆಗಿದೆ. ಡ್ರಾಪ್ ಟೆಸ್ಟನ್ನು ಸರ್ವೈವ್ ಅಂತೂ ಆಗುತ್ತೆ, ಬಟ್ ಸ್ಟಿಲ್ ಎಸ್ಬಿಟ್ಟು ಡ್ರಾಪ್ ಟೆಸ್ಟ್ ನೀವು ಹೇಳಿದ್ರಿ ಅಂತ ಮಾಡಿದೆ ನಾನು, ಹಿಂಗಾಯ್ತು ಅಂತ ಮಾತ್ರ ಅನ್ಬೇಡಿ. ಆಯಿತಾ, ಒಟ್ಟಿಗೆ ಸಾಲಿಡ್ ಆಗಿದೆ. ಒಂದೇನಪ್ಪ ಅಂತ ಅಂದರೆ, ಈ ಒಂದು ಫೋನ್ನ ಫ್ರೇಮ್ ಪ್ಲಾಸ್ಟಿಕ್ ಫ್ರೇಮು. ಈ ಪ್ರೈಸ್ ನನಗೆ ಮೆಟಾಲಿಕ್ ಫ್ರೇಮ್ ಕೊಟ್ಟಿದ್ದೀನಿ, ತುಂಬ ಚೆನ್ನಾಗಿರ್ತಾ ಇತ್ತು. ಆಯಿತಾ, ಬಟ್ ಓಕೆ ಅಂತೀನಿ. ಓವರಾಲ್ ನಿಮಗೆ ಕರ್ವ್ ಡಿಸ್ಪ್ಲೇ ಕೊಟ್ಟು ಮೋಸ್ಟ್ಲಿ ಕಾಂಪನ್ಸೇಟ್ ಮಾಡಿದ್ರೆ ಅಂತ ಅನ್ನಿಸ್ತು. ಬಟ್ ಸ್ಟಿಲ್ ಮೆಟಾಲಿಕ್ ಫ್ರೇಮ್ ಕೊಟ್ಟಿದ್ರೆ ಹೆವಿ ಇಂಪ್ರೆಸ್ ಆಗೋಗ್ತಿತ್ತು, ಫುಲ್ ದೊಡ್ಡ ಫ್ಯಾನ್ ಆಗಿ ಹೋಗ್ತಿದ್ದೆ ನಾನು ಮೋಸ್ಟ್ಲಿ. ಸೊ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಸೂಪರ್ ಆಗಿದೆ. ಇದರಲ್ಲಿ ಯಾವುದೇ IP ರೇಟಿಂಗನ್ನು ಅವ್ರು ಕೊಟ್ಟಿಲ್ಲ. ಆಯಿತಾ, ಸೊ ಯೂಶಲಿ ಒಂದು ಬೆಲೆಗೆ ಯಾರು ಕೂಡ ಆ ಸರ್ಟಿಫಿಕೇಶನ್ ಕೊಡಲ್ಲ, ಇವರು ಕೂಡ ಕೊಟ್ಟಿಲ್ಲ. ನನಗೇನೋ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಒಂದು ಲೆವೆಲ್ಗೆ ಇಷ್ಟ ಆಯಿತು. ಇನ್ನು ಈ ಒಂದು ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ, ಒಂದು ಫೋನಲ್ಲಿ 6.56 ಇಂಚಿನ ಫುಲ್ HD ಪ್ಲಸ್ ರೆಸೊಲ್ಯೂಷನ್ ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇ ಇದೆ. ಜೊತೆಗೆ 120 ಹರ್ಟ್ಸ್ನ ರಿಫ್ರೆಶ್ ರೇಟ್ ಕೂಡ ಇರುವಂಥದ್ದು. ಈ ಒಂದು ರಿಫ್ರೆಶ್ ರೇಟನ್ನು ತುಂಬ ಚೆನ್ನಾಗಿ ಆಪ್ಟಿಮೈಸ್ ಕೂಡ ಮಾಡಿದ್ದಾರೆ. ಆಯಿತಾ, ಸೊ ನೀವು ನ್ಯಾವಿಗೇಟ್ ಮಾಡ್ತಿರ್ಬೇಕಾದ್ರೆ ಯೂಶಲಿ ಕೆಲವೊಂದ್ಸಲ ಹೆಂಗಾಗಿದೆ ಅಂದರೆ, ಫೋನಲ್ಲಿ 120 ಹರ್ಟ್ಸ್ ಇರುತ್ತೆ, ಆದರೆ ಈ ಒಂದು ಲಾಂಚರ್ಗೆ ಆಪ್ಟಿಮೈಸೇ ಮಾಡಿರಲ್ಲ, ಸ್ಮೂತ್ ಅಂತ ಅನಿಸಲ್ಲ. ಆಯಿತಾ, ಬಟ್ ಇದನ್ನು ತುಂಬ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದರೆ ತುಂಬ ಸ್ಮೂತ್ ಆಗಿದೆ ಅಂತ ಅನ್ಸುತ್ತೆ, ನಿಮಗೆ ಫೀಲ್ ಆಗುತ್ತೆ. ಕೆಲವೊಂದು ಫೋನಲ್ಲಿ 120 ಹರ್ಟ್ಸ್ ಇದ್ರೂ ಫೀಲ್ ಆಗಲ್ಲ, ಬಟ್ ಆ ರೀತಿ ಆಗೋದಿಲ್ಲ. ಸೊ ಇದು ವೇರಿಯಬಲ್ ರಿಫ್ರೆಶ್ ರೇಟ್ ಅಲ್ಲ. ಆಯಿತಾ, ಬಟ್ ಸ್ಟಿಲ್ ಕೊಟ್ಟಿದ್ದಾರೆ. ಈ ಬೆಲೆಗೆ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು, ಆದರೆ ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕೂ ಆಗಲ್ಲ. LTP ಎಲ್ಲ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಆಯಿತಾ, ಮತ್ತು ಲಾಸ್ಟ್ ವಿಡಿಯೋಲಿ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡ್ರಿ ಅಂತ ಅನ್ಕೋತೀನಿ. ಆಯಿತಾ, HDR10+ ಬೇರೆ, 10 ಬಿಟ್ ಡಿಸ್ಪ್ಲೇ ಬೇರೆ. 10 ಬಿಟ್ ಡಿಸ್ಪ್ಲೇಗೂ HDR10+ಗೂ ಸಂಬಂಧ ಇಲ್ಲ, ಎರಡು ಒಂದೇ ಅಂತ ತುಂಬ ಜನ ಅಂದ್ಕೊಂಡಿರ್ತಾರೆ. ಸೊ ಆ ರೀತಿ ಅಲ್ಲ, ಎರಡು ಸಪ್ರೇಟ್. ಆಯಿತಾ, ಡಾಲ್ಬಿ ವಿಷನ್ ಇರುತ್ತೆ ಡಿಸ್ಪ್ಲೇಲಿ, ಡಾಲ್ಬಿ ವಿಷನ್ ಸಪೋರ್ಟ್ ಆಗುತ್ತೆ ಅಂತೀವಿ, HDR10+ ಸಪೋರ್ಟ್ ಆಗುತ್ತೆ ಅಂತೀವಿ. ಅದೊಂದು ಫೈಲ್ ಫಾರ್ಮೇಟ್. ಆಯಿತಾ, ಸೊ ಒಂದು ಕಲರ್ಸು ಆ ಒಂದು ಇದಕ್ಕೆ HDR ಫಾರ್ಮೇಟ್ ಅಷ್ಟೇ ಅದು.
10 ಬಿಟ್ ನಿಮ್ಮ ಡಿಸ್ಪ್ಲೇ ಇರುವಂಥದ್ದು ಆಯಿತು, ಹಾರ್ಡ್ವೇರ್ ಅದು. ಸೊ ಎಷ್ಟು ಕಲರ್ ಸಪೋರ್ಟ್ ಮಾಡುತ್ತೆ ಅನ್ನುವಂಥದ್ದು HDR ಅಂದರೆ 10 ಬಿಟ್ ಸಪೋರ್ಟ್ ಮಾಡುತ್ತೆ ಅಂತ. 10 ಬಿಟ್ ಅಂತ ಅಂದರೆ ಸುಮಾರು 1 ಬಿಲಿಯನ್ ಕಲರ್ನ ಸಪೋರ್ಟ್ ಮಾಡುತ್ತೆ ಅಂತ ಆಯಿತಾ. ಸೊ 8 ಬಿಟ್ ಅಂತ ಅಂದರೆ ಅದರ ತುಂಬ ಕಡಿಮೆ, ಎಷ್ಟು ಮಿಲಿಯನ್ಸ್ ಅಲ್ಲ, 16 ಮಿಲಿಯನ್ ಅಂತ ಅನ್ಕೋತೀನಿ ಆಯಿತಾ, 16 ಮಿಲಿಯನ್ ಕಲರ್ಸನ್ನು ಸಪೋರ್ಟ್ ಮಾಡುತ್ತೆ ಅಂತ. ಸೊ ಆ ರೀತಿ. ಸೊ HDR10 ಪ್ಲಸ್ ಬೇರೆ, 10 ಬಿಟ್ ಕಲರ್ ಬೇರೆ. ಸೊ ಇದರಲ್ಲಿ 10 ಬಿಟ್ ಕಲರ್ಸ್ ಇಲ್ಲ, HDR10 ಪ್ಲಸ್ ಇದೆ. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ. ಒಟ್ಟಿಗೆ ಈ ಒಂದು ಬೆಲೆಗೆ ಡಿಸ್ಪ್ಲೇ ಓಕೆ ಅಂತೀನಿ ಆಯಿತಾ, ಚೆನ್ನಾಗಿದೆ, ಪರವಾಗಿಲ್ಲ ಒಂದು ಲೆವೆಲ್ಗೆ. ವ್ಯೂಯಿಂಗ್ ಆ್ಯಂಗಲ್ ಚೆನ್ನಾಗಿರುವಂಥದ್ದು, ಕಲರ್ಸ್ ಎಲ್ಲ ತುಂಬ ವಿವಿಡ್ ಆಗಿದೆ. HDR10 ಪ್ಲಸ್ ಇದೆ, ಆಬ್ವಿಯಸ್ಲಿ ವಿವಿಡ್ ಆಗಿರಲೇಬೇಕು. ಸೊ ಬ್ರೈಟ್ ಆಗೂ ಇದೆ ಒಂದು ಲೆವೆಲ್ಗೆ, ಹೆವಿ ಕ್ರೇಜಿ ಬ್ರೈಟ್ ಅನ್ನಲ್ಲ, ಒಟ್ಟಿಗೆ ತುಂಬ ಬ್ರೈಟ್ ಆಗಿದೆ. ಬಿಸಿಲಿಗೆ ಹೋದ್ರೂ ಕೂಡ ಆರಾಮಾಗಿ ನೀವು ಯೂಸ್ ಮಾಡಬಹುದು. HDR10 ಪ್ಲಸ್ ಇದ್ರೆ ಯೂಶಲಿ ಡಿಸ್ಪ್ಲೇ ಬ್ರೈಟ್ ಆಗಿರುತ್ತೆ ಆಯಿತಾ. ಕೆಲವೊಂದು ಕ್ರೈಟೀರಿಯಾ ಇರುತ್ತೆ ಅದರಲ್ಲಿ, HDR10 ಪ್ಲಸ್ ಸಪೋರ್ಟ್ ಆಗಬೇಕು, ಇಷ್ಟೇ ಬ್ರೈಟ್ನೆಸ್ ಇರಬೇಕು ಅಂತೆಲ್ಲ ಇರುತ್ತೆ. ಸೊ ಚೆನ್ನಾಗಿದೆ ಒಟ್ಟಿಗೆ ಡಿಸ್ಪ್ಲೇ. LTPO ಕೊಟ್ಟರೆ ಚೆನ್ನಾಗಿರೋದು, ಬಟ್ ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಇನ್ನು ರ್ಯಾಮ್ ಸ್ಟೋರೇಜು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ, ಇದರಲ್ಲಿ LPDDR4X ರ್ಯಾಮ್ ಇದೆ, ಬೇಜಾರಾಗುವಂಥ ವಿಷಯ. ಆದರೆ ಸ್ಟೋರೇಜ್ ಬಂದ್ಬಿಟ್ಟು UFS 3 ಸ್ಟೋರೇಜು, ಸೊ ಬೆಂಕಿ ವಿಷಯ. ಜೊತೆಗೆ ಇದರಲ್ಲಿ ಎಕ್ಸ್ಟೆಂಡೆಡ್ ರ್ಯಾಮ್ ಕೂಡ ಇರುವಂಥದ್ದು. 8 GB ಬೇಸ್ ವೇರಿಯಂಟ್ ತೊಗೊಂಡ್ರೆ 8 GB ಎಕ್ಸ್ಟೆಂಡೆಡ್ ರ್ಯಾಮೇ ಸಿಕ್ಬಿಡುತ್ತೆ ನಿಮಗೆ. ಟೋಟಲ್ 16 GB ರ್ಯಾಮ್ ಥರ ಕೆಲಸವನ್ನು ಮಾಡುತ್ತೆ. ಇದು UFS 3.1 ಸ್ಟೋರೇಜ್ ಆಗಿರೋದ್ರಿಂದ ಎಕ್ಸ್ಟೆಂಡೆಡ್ ರ್ಯಾಮು ತುಂಬ ಚೆನ್ನಾಗಿ ಕೆಲಸವನ್ನು ಮಾಡುತ್ತೆ ಆಯಿತಾ. ರೀಡು ರೇಟ್ ತುಂಬ ಚೆನ್ನಾಗಿರೋದ್ರಿಂದ ಎಕ್ಸ್ಟೆಂಡ್ ರ್ಯಾಮ್ ಅವಶ್ಯಕತೆ ಇರುತ್ತೆ. ನಂಗೆ ಅನಿಸ್ತಂಗೆ ಸದ್ಯಕ್ಕೆ 8 GB ರ್ಯಾಮ್ ಬೇಜಾನಾಯಿತು, ಅದಕ್ಕಿಂತ ಜಾಸ್ತಿ ಅವಶ್ಯಕತೆ ಇಲ್ಲ. ಬಟ್ ಫ್ಯೂಚರ್ನಲ್ಲಿ ಮೋಸ್ಟ್ಲಿ ಡೌನ್ ಲೈನ್ 2-3 ವರ್ಷ ಆದಮೇಲೆ ಮೋಸ್ಟ್ಲಿ ನಿಮ್ಗೆ 12 GB 15 GB ಅವಶ್ಯಕತೆ ಇರ್ಬೋದೇನೋ. ಸದ್ಯಕ್ಕಂತೂ 8 GB ಬೇಜಾನಾಯಿತು ನಂಗೆ ಅನ್ನಿಸ್ತಂಗೆ. ಸೊ ರ್ಯಾಮ್ ಬೇಜಾರಾಯಿತು ನನಗೆ, DDR5 ಕೊಡಬೇಕಾಗಿತ್ತು. ಮತ್ತು ಸ್ಟೋರೇಜ್ UFS 3.1 ಸ್ಟೋರೇಜ್, ಸೊ ಸೂಪರ್ ವಿಷಯದಲ್ಲಿ ಯಾವುದೇ ಕಾಂಪ್ರಮೈಸ್ನವರು ಮಾಡಿಲ್ಲ. ಇನ್ನು ಪ್ರೊಸೆಸರ್ ಬಗ್ಗೆ ಮಾತಾಡಲೇಬೇಕು. ಈ ಒಂದು ಫೋನಲ್ಲಿ ಒಂಥರ ಹೈಯರ್ ಮಿಡ್ ಆ್ಯಂಡ್ ಪ್ರೊಸೆಸರ್ ಅಂತ ಅನ್ಬೋದು, ಒಂಥರ ಫ್ಲಾಗ್ಶಿಪ್ ಪ್ರೊಸೆಸರ್ ಆಗೋಗ್ಬಿಟ್ಟಿದೆ ಆಯಿತಾ. ಈಗ ಒಂದು 2 ವರ್ಷ ಮುಂಚೆ ಈ ಪ್ರೊಸೆಸರ್ ಲಾಂಚ್ ಆಗಿದ್ರೆ ಫ್ಲಾಗ್ಶಿಪ್ ಪ್ರೊಸೆಸರ್ ಅಂತ ಅನ್ಬೇಕಾಗಿರ್ತಿತ್ತು ನಾವು. ಇದರಲ್ಲಿ ಡೈಮೆನ್ಸಿಟಿ 1300 ಪ್ರೊಸೆಸರ್ ಇರುವಂಥದ್ದು, 1300 ಸಖತ್ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್, ಗೇಮಿಂಗ್ ಪ್ರೊಸೆಸರ್ ಅಂತ ಬೇಕು ಅನ್ಬೋದು. ಈ ಒಂದು ಪ್ರೈಸ್ ರೇಂಜ್ಗೆ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಸಿಗ್ತವೆ ನಿಮಗೆ. ಯೂಶಲಿ ಸ್ನ್ಯಾಪ್ಡ್ರ್ಯಾಗನ್ 888 ಎಲ್ಲ ಸಿಗಬೋದೇನೋ. ಈ ಒಂದು ಪ್ರೊಸೆಸರ್ ಕೂಡ ಅಂತ ಕೆಟ್ಟ ಪ್ರೊಸೆಸರ್ ಅಲ್ಲ. ನಾನು ಅಂಥದ್ದು ಬೆಂಚ್ ಮಾರ್ಕ್ ಚೆಕ್ ಮಾಡ್ದಂಗೆ ಸುಮಾರು 7 ಲಕ್ಷ ರೇಟಿಂಗನ್ನು ಕೊಡ್ತಾ ಇರುವಂಥದ್ದು. 7 ಲಕ್ಷ ಕ್ರೇಜಿ ವಿಷಯ ಗುರು, 7 ಲಕ್ಷ. ಈ ಒಂದು ಪ್ರೊಸೆಸರ್ 7 ಲಕ್ಷ ಕೊಡ್ತಾ ಇದೆ ಅಂತಂದರೆ, ಈಗ ಒಂದು 2 ವರ್ಷ ಮುಂಚೆ ಸ್ನ್ಯಾಪ್ಡ್ರ್ಯಾಗನ್ 865 870 ಎಲ್ಲ ಆಲ್ಮೋಸ್ಟ್ ಇಷ್ಟೇ, ಇದಕ್ಕಿಂತ ಕಡಿಮೆ ರೇಟಿಂಗ್ ಕೊಡ್ತಾ ಇದ್ವು. ಬಟ್ ಇದೀಗ ನೋಡ್ಬೋದು ಅದಕ್ಕಿಂತ ಆಲ್ಮೋಸ್ಟ್ ಅದಕ್ಕೆ ಟಕ್ಕರ್ ಕೊಡಬಲ್ಲಂಥ ಕೆಪಾಸಿಟಿ ಈ ಒಂದು ಪ್ರೊಸೆಸರ್ಗಿದೆ. ಸೊ ಒಂದು ಒಳ್ಳೆ ಪ್ರೊಸೆಸರ್, ಆರಾಮಾಗಿ ಯಾವ ಗೇಮ್ ಬೇಕಾದರೂ ಒಂದು ಲೆವೆಲಿಗೆ ಹೈ ಸೆಟ್ಟಿಂಗಲ್ಲಿ ಆಡ್ಕೊಬೋದು, ಎಕ್ಸ್ಟ್ರೀಮಲ್ಲಿ ಆಡ್ಬೋದು, ಯಾವುದೇ ತೊಂದರೆ ಆಗೋದಿಲ್ಲ, ಯಾವುದು ಲ್ಯಾಗ್ ಆಗೋಲ್ಲ. ನ್ಯಾವಿಗೇಷನ್ ಅಂತೂ ತುಂಬ ಸ್ಮೂತಾಗಿ ಆಗುತ್ತೆ. ನಾನು ಯೂಸ್ ಮಾಡ್ದಂಗೆ ಸಖತ್ತು ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ. ಗೇಮಿಂಗ್ ಆದರೂ ಆಯಿತು, ಕ್ಯಾಮ್ರಾಗಾದರೂ ಆಯಿತು, ಒಂಥರ ಆಲ್ರೌಂಡರ್ ರೀತಿ ವಿವೋ V ಸೀರೀಸನ್ನು ಇತ್ತೀಚೆಗೆ ವಿವೋದವ್ರು ಬಿಲ್ಡ್ ಮಾಡ್ತಿದ್ದಾರೆ. ಸೊ ಎಲ್ಲೂ ಕಾಂಪ್ರಮೈಸ್ ಮಾಡ್ತಾರೆ, ಎಲ್ಲದನ್ನು ಸ್ವಲ್ಪ ಕೊಡ್ತಾರೆ. ಫುಲ್ ಎಲ್ಲದನ್ನು ಬೆಸ್ಟಾಗೂ ಕೊಡಲ್ಲ, ಎಲ್ಲದನ್ನು ಸ್ವಲ್ಪ ಕೊಟ್ಬಿಟ್ಟು ಎಲ್ಲದೂ ಚೆನ್ನಾಗಿರುತ್ತೆ, ಎಲ್ಲದು ಹೆವಿ ಆಗಿರಲ್ಲ. ಒಂದು ರೀತಿ ಎಲ್ಲರದ್ದು ಎಲ್ಲ ಸ್ಪೆಸಿಫಿಕೇಷನ್ ಒಂದು ರೀತಿ ಹೈಯರ್ ಮಿಡ್ ಎಂಡ್ ಅನ್ಬೋದು. ಫ್ಲ್ಯಾಗ್ಶಿಪ್ ಅನ್ನೋಂಗಿಲ್ಲ, ಫ್ಲ್ಯಾಗ್ಶಿಪ್ನ ಸ್ವಲ್ಪ ಕಡಿಮೆ ಕೊಡ್ತೀವಿ ಅಂತ ಈ ಒಂದು V ಸೀರೀಸ್ನಲ್ಲಿ ಕೊಡ್ತಾ ಇದ್ದಾರೆ. ಸೊ ಪ್ರೊಸೆಸರ್ ಚೆನ್ನಾಗಿದೆ, ಇಂಪ್ರೆಸ್ ಮಾಡ್ತು. ನಿಮ್ಗೆ ಯಾವುದೇ ಹೀಟಿಂಗ್ ಇಶ್ಯೂ ಆಗೋದಿಲ್ಲ. ನಾನು ಚೆಕ್ ಮಾಡೋದು ಎಲ್ಲೂ ಕೂಡ ಅಷ್ಟೊಂದು ಹೆವಿ ಇಟ್ಕೊಳಕ್ಕಾಗದಷ್ಟು ಬಿಸಿ ಆಗುತ್ತೆ ಅಂತ ಅನಿಸಿಲ್ಲ. ಸೊ ಹೀಟ್ ಆಗಲ್ಲ, ನಾನು ಚೆಕ್ ಮಾಡಿದಂಗೆ. ಚಾರ್ಜ್ ಹಾಕ್ಬೇಕಾದ್ರು ಅಷ್ಟು ಅಂತ ಹೆವಿ ಹೀಟ್ ಆಗಲ್ಲ, ಗೇಮ್ ಆಡಬೇಕಾದ್ರು ಅಷ್ಟು ಅಂತ ಹೆವಿ ಹೀಟ್ ಆಗೋದಿಲ್ಲ. ಸೊ ಚೆನ್ನಾಗಿದೆ ಪ್ರೊಸೆಸರ್, ಸೂಪರ್ ಪ್ರೊಸೆಸರ್. ಇನ್ನು ಕ್ಯಾಮ್ರಾ ಓರಿಯೆಂಟೆಡ್ ಫೋನ್. ಸೊ ಕ್ಯಾಮ್ರಾ ಬಗ್ಗೆ ಮಾತಾಡಲೇಬೇಕು ಆಯಿತಾ. ಸೊ ಈ ಒಂದು ಫೋನಲ್ಲಿ ರೇರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇದೆ. ಮೈನ್ ಸೆನ್ಸರ್ 64 MP ಮೈನ್ ಸೆನ್ಸರು, 12 MP ಒಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸು, 2 MP ಮ್ಯಾಕ್ರೋ ಲೆನ್ಸು. ಸೊ ಟೋಟಲ್ 3 ಕ್ಯಾಮ್ರಾಗಳು ಹಿಂದೆ ಇದೆ. ಅದರಲ್ಲಿ ಮೈನ್ ಸೆನ್ಸರ್ 64 MP ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ನ ಸಪೋರ್ಟ್ ಮಾಡುತ್ತೆ. ಸೊ ಫ್ರಂಟ್ ಕ್ಯಾಮ್ರಾಗೆ ಆಮೇಲೆ ಬರ್ತೀನಿ ಆಯಿತಾ. ಸೊ ಇದು ನೈಟ್ ಫೋಟೋಗ್ರಫಿ. ಸೊ ಇವರು ತುಂಬ ಅಡ್ವರ್ಟೈಸ್ ಮಾಡ್ತಾರೆ ವಿವೋದವರು, ನೈಟ್ ಫೋಟೋಗ್ರಫಿ ಸಕ್ಕದ ಬರುತ್ತೆ ಅಂತ. ನಾನು ಕೆಲವೊಂದು ಫೋಟೋಸ್ ನಿಮಗೆ ತೋರಿಸ್ತಾ ಇದ್ದೀನಿ. ಹೌದು, ಒಂದು ಒಳ್ಳೆ ಫೋಟೋ ತೆಗೆಯುತ್ತೆ ಆಯಿತಾ. ಸೊ ಲಾಂಗ್ ಎಕ್ಸ್ಪೋಜರ್ಸ್ ಶಾರ್ಟ್ನ ತೆಗೆದು ಒಂದು ರೀತಿ ಲೈಟ್ ಕಡಿಮೆ ಇದ್ರೂ ಕೂಡ ಒಂದೊಳ್ಳೆ ಫೋಟೋನ ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ನೀವೇನಂದರೆ ಒಂದು ಸ್ವಲ್ಪ ಸ್ಟಿಲ್ಲಾಗಿ ಇಟ್ಕೊಬೇಕು. ಇದು ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಒಂದಿರೋದ್ರಿಂದ ಸ್ವಲ್ಪ ಹಿಂಗೆ ಶೇಕ್ ಆದರೂ ಕೂಡ ಅದೇ ಅಡ್ಜಸ್ಟ್ ಮಾಡಿಕೊಡುತ್ತೆ. ಸೊ ಹೌದು, ನೈಟ್ ಫೋಟೋಗ್ರಫಿ ಚೆನ್ನಾಗಿ ಬರುತ್ತೆ, ಮತ್ತು ವಿಡಿಯೋಗ್ರಫಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೈಟ್ ಫೋಟೋಗ್ರಫಿಗಿಂತ ವಿಡಿಯೋಗ್ರಫಿ ಹೆವಿ ಇಂಪ್ರೆಸ್ ಮಾಡ್ತು. ಸೊ ಒಳ್ಳೆ ಶಾರ್ಟ್ಸ್. ಡೇ ಲೈಟಲ್ಲಂತೂ ಬೆಂಕಿ, ಮಾತಾಡೋಂಗಿಲ್ಲ. ಸ್ವಲ್ಪ ಕಲರ್ಸ್ ಎಲ್ಲ ಎದ್ದೆದ್ದು ಕಾಣೋ ಥರ ಮಾಡುತ್ತೆ ಅಂತ ಅನ್ನಿಸ್ತು ಕೆಲವೊಂದು, ಎಲ್ಲದೂ ಇಲ್ಲ, ಕೆಲವೊಂದು ಸೀನ್ಸಲ್ಲಿ.
ಅದನ್ನು ಬಿಟ್ಟರೆ ನಂಗೆ ಅನ್ನಿಸ್ದಂಗೆ ಓಕೆ ಆಯಿತಾ, ಒಳ್ಳೆ ಈ ಬೆಲೆಗೆ ನಂಗೆ ಅನ್ನಿಸ್ತಾ ಒಂದು ಒಳ್ಳೆ ಕ್ಯಾಮ್ರಾನ ಇದೆ ಅಂತ ಅನ್ನಿಸ್ತು. ಕೆಲವು ಜನಕ್ಕಂತೂ ರೀಲ್ ಮಾಡೋರಿಗೆಲ್ಲ ನಂಗೆ ಅನ್ನಿಸ್ದಂಗೆ ಹೆವಿ ಇಷ್ಟ ಆಗುತ್ತೆ, ಯೂಸ್ ಆಗುತ್ತೆ ಅಂತ ಅಂದ್ಕೋತೀನಿ. ಬೊಕೆ ಶಾಟು ಅಷ್ಟೇ ಆಯಿತಾ, ಬ್ಯಾಕ್ಗ್ರೌಂಡು ಒಂದು ಲೆವೆಲ್ಗೆ ಅಕ್ಯುರೇಟಾಗಿ ಬ್ಲರ್ ಮಾಡುತ್ತೆ. ಆ ಪೋರ್ಟ್ರೇಟ್ ಶಾಟ್ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ವೀಡಿಯೋನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡುತ್ತೆ, ಗೊತ್ತಾಗೋದಿಲ್ಲ ಒಂದೊಂದ್ಸಲ, ಕೆಲವೊಂದು ಶಾರ್ಟ್ಸ್ ಗೊತ್ತಾಗಲ್ಲ ಆಯಿತಾ. ಸೊ ಆ ರೀತಿ ಇದೆ ಪೋರ್ಟ್ರೇಟಲ್ಲಿ. ಇಷ್ಟ ಆಯಿತು ಒಟ್ಟಿಗೆ ಮೈನ್ ಸೆನ್ಸರ್. ಅದನ್ನು ಬಿಟ್ಟರೆ 12 ಮೆಗಾ ಪಿಕ್ಸಲಿಂದ ಆಗಲಿ ಹೇಳಿದ್ನಲ್ಲ, ಇನ್ನೊಂದು ವೈಡ್ ಆ್ಯಂಗಲ್ ಲೆನ್ಸ್ ಇದೆ. ಸೊ ಇದು ಒಂದು ಲೆವೆಲಿಗೆ ವೈಡ್ ಆಗಿದೆ, ಕ್ಲಾರಿಟಿ ಕೂಡ 12 MP ಆಗಿರೋದ್ರಿಂದ ಡೀಟೇಲ್ಸ್ ಒಂದು ಲೆವೆಲಿಗೆ ರಿಟೇನ್ ಮಾಡಿಕೊಡುತ್ತೆ. ಇಷ್ಟ ಆಯಿತು. ಇನ್ನೊಂದು 2 ಮೆಗಾ ಪಿಕ್ಸಲ್ ಒಂದು ಮ್ಯಾಕ್ರೋ. ಸೊ ಮಾಡೋ ಕೆಲಸ ಎಲ್ಲ ಕೊಟ್ಟಿದ್ದಾರೆ. ಸೊ ಪರವಾಗಿಲ್ಲ ಅಂತೀನಿ. ಅದನ್ನು ಬಿಟ್ಟರೆ ನಿಮಗೆ ಸ್ಲೋ ಮೋಷನ್ ಶಾರ್ಟ್ಸು ಸಿಗುತ್ತೆ, ಅಂತ ಹೆವಿ ಬೆಂಕಿ ಅಂತನಲ್ಲ, ಬೆಲೆಗೆ ಓಕೆ ಅಂತೀನಿ. ಮತ್ತು ಟೈಮ್ ಲ್ಯಾಬ್ಸ್ ಕೂಡ ನೀವು ಬೇಕಾದ್ರೆ ಮಾಡ್ಕೊಬೋದು. ಮೂವಿ ಮೋಡ್ ಕೂಡ ಇರುವಂಥದ್ದು, ಡೈರೆಕ್ಟರ್ ಮೋಡ್ ಅಂತಾರೆ, ಡೈರೆಕ್ಟರ್ಸ್ ವ್ಯೂ ಅಂತಾರೆ. ಅಂದರೆ ಮಲ್ಟಿಪಲ್ ಎಲ್ಲ ಡಿಫ್ರೆಂಟ್ ಕ್ಯಾಮ್ರಾಗಳನ್ನ ಒಂದೇ ಇದರಲ್ಲಿ ಯೂಸ್ ಮಾಡೋ ಥರ, ಫ್ರಂಟ್ ಟು ಬ್ಯಾಕ್ ಎರಡೂ ಯೂಸ್ ಮಾಡೋ ಥರ. ಸೊ ಆ ಫೀಚರ್ ಎಲ್ಲ ಇದ್ದಾವೆ. ಪ್ರೋ ಮೋಡ್ ಕೂಡ ಇದೆ. ಪ್ರೋ ಮೋಡ್ ಪರ್ಸನಲಿ ನನಗೆ ಪ್ರೋ ಮೋಡ್ ಯಾವಾಗ ಯೂಸ್ ಆಗುತ್ತೆ ಅಂದರೆ ಮೈನ್ಲಿ ಫೋಕಸ್ಸಿಗೆ ಆಯಿತಾ. ನಾನು ಅದಕ್ಕೋಸ್ಕರ ಯೂಸ್ ಮಾಡ್ತೀನಿ ಯೂಶಲಿ ಪ್ರೋ ಮೋಡು ಚೆನ್ನಾಗಿದೆ, ಚೆನ್ನಾಗಿ ಕೊಟ್ಟಿದ್ದಾರೆ, ಸಕಾಲ ಬರುತ್ತೆ ಪ್ರೋ ಮೋಡಲ್ಲಿ. ಉಳಿದಿದ್ದೆಲ್ಲ ಅದು ಆಟೋಮೆಟಿಕ್ ಅಡ್ಜಸ್ಟ್ ಮಾಡಿಕೊಡುತ್ತೆ. ಫೋಕಸ್ ಮಾತ್ರ ನಾನು ಫಿಕ್ಸ್ ಮಾಡಿಕೊಂಡು ಮ್ಯಾಕ್ರೋ ಕ್ಲೋಸ್ ಶಾಟ್ ಆಗಿದ್ದರೆ ಬ್ಯಾಕ್ಗ್ರೌಂಡೆಲ್ಲ ಹೆವಿ ಸಕ್ಕದಾಗಿ ಬ್ಲರ್ ಆಗುತ್ತೆ. ಸೊ ಆ ಟೈಮಲ್ಲಿ ನೀವು ಯೂಸ್ ಮಾಡ್ಕೊಬೋದು. ಕೆಲವೊಂದು ಸ್ಟಿಕ್ಕರ್ಸು ಏನೇನೋ ಇದೆ ಒಟ್ಟಿಗೆ, ನೋಡಿ ಯಾರ್ಯಾರು ಹೆಂಗೆ ಯೂಸ್ ಮಾಡ್ತೀರಾ ಅಂತ. ಉಳಿದಂಗೆ ಒಂದು ಕ್ಯಾಮ್ರಾ ಇಂಟರ್ಫೇಸ್ ಕೂಡ ಒಂದು ಲೆವೆಲ್ಗೆ ಚೆನ್ನಾಗಿದೆ, ಯೂಸರ್ ಫ್ರೆಂಡ್ಲಿ ಆಗಿದೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತಂದರೆ 32 ಮೆಗಾ ಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇದೆ. ಕ್ಲಾರಿಟಿ ಚೆನ್ನಾಗಿದೆ, ತುಂಬ ಚೆನ್ನಾಗಿರುವಂಥದ್ದು. ಡೇ ಲೈಟ್ ಮತ್ತು ಲೋ ಲೈಟ್ ಎರಡೂ ಕೂಡ ಒಂದು ಒಳ್ಳೆ ಶಾರ್ಟ್ಸ್ ಅಂತ ತೆಗೆಯುತ್ತೆ. ಇದರಲ್ಲೂ ಕೂಡ ನಿಮಗೆ ಒಂದು ರೀತಿ ಫ್ರಂಟ್ ಡಿಸ್ಪ್ಲೇ ಆನ್ ಮಾಡಿಕೊಂಡು ನಿಮಗೆ ಶಾರ್ಟ್ಸ್ ಅಂತ ತೆಗೆಯುತ್ತೆ. ಅದು ಒಂಥರ ಡೇ ಲೈಟಲ್ಲಿ ತೆಗೆದಂಗೆ ಬರುತ್ತೆ ಕತ್ಲಲ್ಲಿ. ಸೊ ಆ ಒಂದು ಶಾರ್ಟ್ಸ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನಾನು. ಚೆನ್ನಾಗಿದೆ ಒಟ್ಟಿಗೆ. ಫೋನು ಒಂದು ಒಳ್ಳೆ ಫ್ರಂಟ್ ಕ್ಯಾಮ್ರಾ, ಸೆಲ್ಫಿನ ತೆಗೆಯುತ್ತೆ. ಮತ್ತು ವೀಡಿಯೋಗೂ ಅಷ್ಟೇ ಆಯಿತು. ಕೆಲವು ಜನ ಫ್ರಂಟ್ ಕ್ಯಾಮ್ರಾ ಇಟ್ಕೊಂಡು ರೀಲ್ಸ್ ಮಾಡ್ತಾರೆ. ಸೊ ಫೇಸ್ ಎಲ್ಲ ಫುಲ್ ಕ್ಲಿಯರ್ ಫೇಸ್ ಬರಬೇಕು ಅಂತಂದ್ರೆ ನೋಡಿ, ಅಂಥವ್ರಿಗೆ ಇದು ಫುಲ್ ಇಷ್ಟ ಆಗುತ್ತೆ. ಸಖತ್ತಾಗಿ ಕ್ಲಿಯರ್ ಫೇಸ್ ಆಗಿದೆ. ಫ್ರಂಟ್ ಬ್ಯಾಕ್ ಎರಡೂ ಕೂಡ ಹಂಗೆ ತೆಗೆಯುತ್ತಾಯ್ತಾ. ಸೊ ಅಂಥವ್ರಿಗಂತೂ ಹೇಳಿ ಮಾಡಿಸಿದ ರೀತಿಯಲ್ಲಿರುವಂಥದ್ದು. ಸೊ ಫ್ರಂಟ್ ಕೂಡ ಚೆನ್ನಾಗಿದೆ ಕ್ಯಾಮ್ರಾ. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂತ ಅಂದರೆ ಈ ಒಂದು ಫೋನ ರೇರ್ ಕ್ಯಾಮ್ರಾ 4K 60 FPS ವಿಡಿಯೋ ರೆಕಾರ್ಡ್ ಮಾಡಿದ್ರೆ, ಫ್ರಂಟ್ ಕ್ಯಾಮ್ರಾ ಫುಲ್ HD 60 FPS ರೆಕಾರ್ಡ್ ಮಾಡಬಲ್ಲ ಅಂತ ಸಾಮರ್ಥ್ಯನ ಹೊಂದಿರುವಂಥದ್ದು. ಕ್ಲಾರಿಟಿ ಚೆನ್ನಾಗಿದೆ. ಇದು OS ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಹೊಂದಿರೋದ್ರಿಂದ ವೀಡಿಯೋಸ್ ಕೂಡ ರೇರ್ದು ವೀಡಿಯೋ ಸ್ವಲ್ಪ ಸ್ಟೇಬಲ್ ಆಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಸೊ ಶೇಕ್ ಆಗಲ್ಲ, ಸ್ವಲ್ಪ ನಿಮ್ಮ ಕೈ ಅಲ್ಲಾಡಿದ್ರು ಕೂಡ ಒಂದು ಒಳ್ಳೆಯ ವಿಷಯ. ಓವರಾಲ್ ಕ್ಯಾಮ್ರಾ ಬೆಲೆಗೆ ತಕ್ಕ ರೀತಿಯಲ್ಲಿದೆ. ಸೊ ನೀವು ಒಂದು ರೀಲ್ ಮಾಡೋದಕ್ಕೆ ಅಥವಾ ಒಂದು ಒಳ್ಳೆ ಸೆಲ್ಫಿ ಚೆನ್ನಾಗಿ ಕಾಣಬೇಕು ಅಂತ ಒಂದು ಫೋನ್ ನೋಡ್ತಾ ಇದ್ದೀರಾ ಅಂತ ಅಂದರೆ, ಆಲ್ರೌಂಡರ್ ಎಕ್ಸ್ಪೀರಿಯನ್ಸ್ನೊಂದಿಗೆ ಈ ಒಂದು ಫೋನ್ ಕ್ಯಾಮ್ರಾಗೆ ಒಂದು ಆಪ್ಷನ್ ಆಗಬಹುದು. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ, ಈ ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಆಪ್ಟಿಕಲ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು ಫಾಸ್ಟ್ ಆಗಿದೆ, ಮತ್ತು ಫೇಸ್ ಅನ್ಲಾಕ್ ಕೂಡ ಫಾಸ್ಟ್ ಆಗಿದೆ. ಸೊ ಬ್ಯಾಟ್ರಲ್ಲಿ ಕಾಂಪ್ರಮೈಸ್ ಮಾಡಿಲ್ಲ ಅವರು. ಇನ್ನು ಬ್ಯಾಟ್ರಿ ನಾನು ಚೆಕ್ ಮಾಡ್ದಂಗೆ 4830 mAh ಕೆಪಾಸಿಟಿಯ ಬ್ಯಾಟ್ರಿ ಆಯಿತಾ. ಒಂದು ದೊಡ್ಡ ಬ್ಯಾಟ್ರಿಯನ್ನು ಈ ಸಲ ಈ ಒಂದು ವಿವೋ ವಿ ಸೀರೀಸಿಗೆ ಹಾಕಿದರೆ ಒಂದು ಒಳ್ಳೆಯ ವಿಷಯ. ಆರಾಮಾಗಿ ನಿಮಗೆ ಒಂದಿನ ಬರುತ್ತೆ ಆಯಿತಾ. ಒಂದಿನ ನೀವು ಕಡಿಮೆ ಯೂಸ್ ಮಾಡಿದ್ರೆ 1.5 ದಿನವೂ ಬರ್ಬೋದು. ಒಂದು ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ಪನ್ನು ಹೊಂದಿರುವಂಥ ಫೋನ್ ಇದಾಗಿದೆ. ಮತ್ತು ಫಾಸ್ಟ್ ಚಾರ್ಜಿಂಗ್ನ ಕೂಡ ಕೊಟ್ಟಿದ್ದಾರೆ. 66 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಇದೆ ಇದರಲ್ಲಿ ನಿಮಗೆ. ಸೊ ತುಂಬ ಫಾಸ್ಟಾಗಿ ಚಾರ್ಜ್ ಆಗುತ್ತೆ. 70%ನ 30 ನಿಮಿಷದಲ್ಲಿ ಚಾರ್ಜ್ ಆಗಿದೆ. ಮೋಸ್ಟ್ಲಿ ಒಂದು 45 ನಿಮಿಷದಲ್ಲಿ 100% ಫುಲ್ ಚಾರ್ಜ್ ಮಾಡಬಲ್ಲ ಅಂತ ಕೆಪಾಸಿಟಿ ಹೊಂದಿರುವಂಥದ್ದು. ಯೂಶ್ವಲಿ ಏನಪ್ಪ ಅಂತ ಅಂದರೆ, ಏನೋ ಸ್ವಲ್ಪ ಬ್ಯಾಟ್ರಿ ಕೆಪಾಸಿಟಿ ಕಡಿಮೆ ಇದ್ದಿದ್ರೆ 4500 ಇದ್ದಿದ್ರೆ ಅರ್ಧ ಗಂಟೆಗೆ ಚಾರ್ಜ್ ಆಗಿಬಿಡ್ತಿತ್ತು ಆಯಿತಾ. ಸೊ ಎಷ್ಟೋ ಸಲ ಫೋನ್ಗಳು ಹೆಂಗೆ ಮಾಡ್ತಾರೆ ಅಂದರೆ, ಕೆಪಾಸಿಟಿ ಕಡಿಮೆ ಕೊಟ್ಬಿಟ್ಟು 20 ನಿಮಿಷ 25 ನಿಮಿಷಕ್ಕೆ ಚಾರ್ಜ್ ಆಗಿಬಿಡುತ್ತೆ. ಏನಕ್ಕೆ ಆಬ್ವಿಯಸ್ಲಿ ಕೆಪಾಸಿಟಿ ಕಡಿಮೆ ಇದ್ದರೆ ಫಾಸ್ಟಾಗಿ ಚಾರ್ಜ್ ಆಗುತ್ತೆ, ಫಾಸ್ಟ್ ಚಾರ್ಜರ್ ಕೊಟ್ಟು. ಸೊ ಆ ರೀತಿ ಸ್ವಲ್ಪ ಇದು ಕೆಪಾಸಿಟಿ ದೊಡ್ಡದಿರೋದ್ರಿಂದ ಸ್ವಲ್ಪ 45 ನಿಮಿಷ ಟೈಮ್ ತೊಗೊಳೋದಷ್ಟೇ. ಸೊ ಇದನ್ನು ಬಿಟ್ಟರೆ ಈ ಒಂದು ಫೋನ ಸ್ಪೀಕರ್ ಬಾಟಮ್ ಫೈರಿಂಗ್ ಮೋನೋ ಸ್ಪೀಕರು, ಬಟ್ ಸ್ಟಿಲ್ ಸ್ಪೀಕರ್ನ ಕ್ಲಾರಿಟಿ ಮಾತ್ರ ಬೆಂಕಿ ಇದೆ, ಜೋರಾಗಿ ಕೂಡ ಕೇಳುತ್ತೆ. ಸ್ಟೀರಿಯೋ ಕೊಟ್ಟರೆ ಚೆನ್ನಾಗಿರ್ತಾಯಿತ್ತು, ಬಟ್ ಕೊಟ್ಟಿಲ್ಲ. ಮೋನೋ ಸ್ಪೀಕರ್ ಆಗಿದ್ರು ಕೂಡ ಸಖತ್ತು ಜೋರಾಗಿ ಕೇಳುತ್ತೆ. ಇಷ್ಟ ಆಯ್ತು ಇದು ಕೂಡ. ಇನ್ನು OS ಇದರಲ್ಲಿ ನಿಮಗೆ ಆ್ಯಂಡ್ರಾಯ್ಡ್ 12ನ ಬೇಸ್ ಆಗ್ತಿರುವಂಥ ಫನ್ ಟಚ್ OS ಇರುವಂಥದ್ದು. ಸೊ ಇದೊಂದು ರೀತಿ ನಿಯರ್ಲಿ ಸ್ಟಾಕ್ ಅನ್ನೋ ಎಕ್ಸ್ಪೀರಿಯನ್ಸನ್ನು ಕೊಡುತ್ತೆ. ತುಂಬ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದರೆ 120 ಹರ್ಟ್ಸಿಗೆ ಸ್ಮೂತ್ ಆಗಿದೆ. ಕೆಲವೊಂದು ಬೇಡೋರಂಥ ಅಪ್ಲಿಕೇಶನ್ ಇದೆ, ಅದನ್ನು ನೀವು ಬೇಕಾದ್ರೆ ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು. ನಿಯರ್ಲಿ ಸ್ಟಾಕ್ ಆ್ಯಂಡ್ರಾಯ್ಡ್ ಇರೋದ್ರಿಂದ ಅದೇ ಒಂದು ನನಗೆ ಖುಷಿ ವಿಷಯ. ಇಷ್ಟ ಆಗುತ್ತೆ ನನಗೆ ಸ್ವಲ್ಪ OS. ಸೊ ಒಂದು ಲಾಂಚರ್ ಕೂಡ ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ನಂಗೆ ಅನ್ನಿಸ್ದಂಗೆ ಒಂದು ಫೋನ್ಗೆ ಒಂದು 2 ವರ್ಷ ಸಾಫ್ಟ್ವೇರ್ ಅಪ್ಡೇಟ್ ಕೊಡ್ಬೋದು ಅಂತ ಅನ್ಕೋತೀನಿ. ವಿವೋದು ನಿಧಾನ ಕೊಡ್ತಾರೆ, ಬಟ್ ಕೊಡ್ತಾರೆ ನಂಗೆ ಅನ್ನಿಸ್ದಂಗೆ.
ಸೊ ಒಂದು ಒಳ್ಳೆಯ ವಿಷಯ. ಅದನ್ನು ಬಿಟ್ಟರೆ ಇದರಲ್ಲಿ ನಿಮಗೆ ಡ್ಯುಯಲ್ ಬ್ಯಾಂಡ್ ವೈಫೈನ ಜೊತೆಗೆ ವೈಫೈ 6 ಕೂಡ ಇದೆ, ಕಳೆದ ಬಾರಿ ಕೂಡ ಹೇಳಿದೆ. ಬ್ಲೂಟೂತ್ 5.2 ಕೂಡ ಇರುವಂಥದ್ದು, ಕ್ಯಾರಿ ಅಗ್ರಿಗೇಷನ್ ಕೂಡ ನಿಮಗೆ ಸಿಗ್ತಾ ಇರುವಂಥದ್ದು ಆಯಿತಾ. ಸೊ ಇದಿಷ್ಟು ಒಂದು ಫೋನ್ದು ಮೇನ್ ಫೀಚರ್ಸ್. ನಾನು ಯೂಸ್ ಮಾಡ್ದಂಗೆ ಒಂದು ಕೆಲವು ದಿನಗಳಿಂದ ನಿಮಗೆ ಗೊತ್ತಾಗೋದಿಲ್ಲ, ಯಾವುದೋ ಒಂದು ಹೆವಿ ಜಾಸ್ತಿ ದುಡ್ಡಿನ ಫ್ಲ್ಯಾಗ್ಶಿಪ್ ಫೋನ್ ಯೂಸ್ ಮಾಡ್ತಿದ್ದೀರಾ ಅನ್ನೋ ಒಂದು ಫೀಲ್ ಇರುತ್ತೆ. ಏನಕ್ಕೆ ಅಂದರೆ ನಿಮಗೆ ಇದು ಆಲ್ರೆಡಿ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್ ಆಯಿತಾ. ಯೂಶ್ವಲಿ ಫ್ಲ್ಯಾಗ್ಶಿಪ್ ಫೋನ್ಗಳು ರೀಸೆಂಟ್ ಡೇಸಲ್ಲಿ ಓವರ್ ಕಿಲ್ ಅನ್ಸುತ್ತೆ ನಂಗೆ ಅನ್ನಿಸ್ತಂಗೆ. ಹೆವಿ ಜಾಸ್ತಿ ಪವರ್ ಇರುತ್ತೆ, ಅದು ನಾವು ಆ ಪವರ್ನ ಯೂಸೇ ಮಾಡೋದು. ನಾನೊಂದು ಗೇಮ್ ಅಂತೂ ಈ ರೀಸೆಂಟ್ ಡೇಸಲ್ಲಿ ಆಡ್ತಿಲ್ಲ. ಗೇಮ್ ಯೂಸ್ ಮಾಡಿ ಈ ಒಂದು ಪ್ರೋಸೆಸರ್ ಕೂಡ ಆರಾಮಾಗಿ ಎಲ್ಲ ಗೇಮನ್ನು ಹ್ಯಾಂಡಲ್ ಮಾಡುತ್ತೆ ಆರಾಮಾಗಿ. ಸೊ ಫ್ಲ್ಯಾಗ್ಶಿಪ್ ಅವಶ್ಯಕತೆ ಇಲ್ಲ, ನೀವು 60-70 ಸಾವಿರ ಕೊಟ್ಬಿಟ್ಟು ತಗೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ ನಿಮ್ಮ ಪರ್ಪಸ್ ಸರ್ವ್ ಮಾಡ್ಕೊಬೇಕು. ಯೂಶ್ವಲಿ ನಾವು ಒಂದು ಮಾಡ್ರೇಟ್ ಗೇಮ್ ಆಡ್ತೀನಿ ನಾನು, ಆಗಾಗ ಯಾವಾಗಲೂ ಆಡಲ್ಲ, ಆಗಾಗ ಆಡ್ತಾ ಇರ್ತೀನಿ. ಮೋಸ್ಟ್ಲಿ 15 ದಿನಕ್ಕೊಂದ್ಸಲ, ವಾರಕ್ಕೊಂದ್ಸಲ ಆಡ್ಬೋದೇನೋ. ನನಗೆ ಪರ್ಫಾರ್ಮೆನ್ಸ್, ನನಗೆ ಡೇ ಟು ಟಾಸ್ಕ್ ಮಾಡೋದಕ್ಕೆ ಕ್ಯಾಮ್ರಾ ಚೆನ್ನಾಗಿರಬೇಕು, ಬ್ಯಾಟ್ರಿ ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ ನೋಡಿ ನಂಗೆ ಅನ್ನಿಸ್ತಂಗೆ ಇದೊಂದು ಆಪ್ಷನ್ ಆಗಬಹುದು ವಿವೋ ವಿ ಸೀರೀಸಲ್ಲಿ. ಆಫ್ಲೈನಲ್ಲಿ ಹೆವಿ ಸೇಲ್ಸನ್ನು ಈ ಫೋನ್ಗಳು ಮಾಡ್ತವೆ. ತುಂಬ ಜನ ಈ ಒಂದು ವಿ ಸೀರೀಸ್ನ ಪ್ರಿಫರ್ ಮಾಡ್ತಾರೆ ಇದೇ ಕಾರಣಕ್ಕೆ. ಏನಕ್ಕೆ ಅಂದರೆ ಕ್ಯಾಮ್ರಾ ಚೆನ್ನಾಗಿರುತ್ತೆ. ಮುಂಚೆಲ್ಲ ಹೆಂಗೆ ಆಗ್ತಿ ಅಂದರೆ ವಿವೋ ವಿ ಸೀರೀಸಲ್ಲಿ ಕ್ಯಾಮ್ರಾ ಚೆನ್ನಾಗಿ ಕೊಟ್ಬಿಟ್ಟು ಪ್ರೋಸೆಸರ್ ಎಲ್ಲ ಡಬ್ಬಾ ಥರ ಕೊಡ್ತಾಯಿದ್ರು. ಬಟ್ ರೀಸೆಂಟ್ ಡೇಸಲ್ಲಿ ಪ್ರೋಸೆಸರ್ನ ಕೂಡ ಇಂಪ್ರೂವ್ ಮಾಡಿದ್ದಾರೆ ಆಯಿತಾ. ಒಂದು ಒಳ್ಳೆ ಪ್ರೋಸೆಸರ್ ಇದೆ ಇದರಲ್ಲಿ. ಸೊ ಒಂದು ಆಪ್ಷನ್ ಇಟ್ಕೊಬೋದು ನಂಗೆ ಅನ್ನಿಸ್ತಂಗೆ. ನನಗೇನೋ ಇಷ್ಟ ಆಯ್ತು ಈ ಒಂದು ಫೋನು. ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಮಾಡಿಕೊಂಡು ಒಂದು ತಲೆ ಇಟ್ಕೊಳ್ಳಿ, ಸದ್ಯಕ್ಕೆ HDFC ಕಾರ್ಡ್ ಮೇಲೆ ಬ್ಯಾಂಕ್ ಆಫರ್ ಸಿಗ್ತದೆ, 3,500 ಆಫ್ ಆಗುತ್ತೆ. ಸೊ ಆರಾಮಾಗಿ 32,500 ಅನ್ಕೋತೀನಿ, 32,500 ರೂಪಾಯಿಗೆ ಒಂದು ಫೋನ್ನ ಪರ್ಚೇಸ್ ಮಾಡ್ಬೋದು. ಸೊ ಒಂದು ಪ್ರೈಸಿಗೆ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು. ನೆಕ್ಸ್ಟ್ ಬಿಗ್ ಬಿಲಿಯನ್ ಡೇ ಅದೆಲ್ಲ ಬಂತು ಅಂದರೆ ಇನ್ನೂ ಕೂಡ ಆಫರ್ ಸಿಗ್ಬೋದು. ನೋಡಿ ಒಂದು ಒಳ್ಳೆ ಪ್ರೈಸ್ ಇರೋ ಟೈಮಲ್ಲಿ ಪರ್ಚೇಸ್ ಮಾಡಬೇಕು ಅನ್ನೋರು ಒಂದು ಆಫರ್ ಇರೋ ಟೈಮಲ್ಲಿ ಪರ್ಚೇಸ್ ಮಾಡಿ, ಚೆನ್ನಾಗಿದೆ ಫೋನು. ಸೊ ಇಷ್ಟು ಈ ಒಂದು ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಅನ್ಸಿದ್ರೆ ಕಾಮೆಂಟ್ ತಿಳಿಸ್ಬೋದು. ನಿಮಗೆ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ